ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀರಾಮಕೃಷ್ಣ ಪರಮಹಂಸರು ಭಕ್ತ ಪಾಲಕ ಮುಕ್ತಿದಾಯಕರಾಗಿದ್ದರು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ರಶ್ಮಿ ವಸಂತ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ 2ರ ಗ್ರಂಥ ಪಾರಾಯಣ ಮಾಡುತ್ತಾ ಭಕ್ತಿ ಪಾಲಕ ಎಂಬ ಅಧ್ಯಾಯವನ್ನ ಓದಿದ್ರು. ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ದಿವ್ಯಾತ್ರೆಯರಿಗೆ ಮಂಗಳಾರತಿಯನ್ನ ಸದ್ಭಕ್ತರಾದ ಶ್ರೀಮತಿ ಮಂಜುಳಾ ಉಮೇಶ್ ಅವರು ನೆರವೇರಿಸಿಕೊಟ್ಟರು. ಸತ್ಸಂಗದಲ್ಲಿ ಶ್ರೀಮತಿ ಪಿಎಸ್ ಮಾಣಿಕೆ ಸತ್ಯನಾರಾಯಣ, ಸುಧಾಮಣಿ, ಮಾನ್ಯ ಭೂಮಿಕಾ, ಹಣ್ಣಿನ ವ್ಯಾಪಾರಿ ವೆಂಕಟೇಶ್, ಯತೀಶ್ ಎಂ ಸಿದ್ದಾಪುರ, ಯಶಸ್ವಿ, ಯಶೋಧ ಜಿ ಪ್ರಕಾಶ್, ಅಂಬುಜಾ, ಶಾಂತಕುಮಾರ್, ಪುಷ್ಪಲತಾ ಹಾಗೂ ಸದ್ಭಕ್ತರು ಭಾಗವಹಿಸಿದರು. ಸಾಕಷ್ಟು ಬುದ್ಧಿ ಹೇಳಿದರು. ಇದು ತಮ್ಮ ಮನೆತನದ ಮರ್ಯಾದೆಯ ಪ್ರಶ್ನೆ ಎಂದು ವಿವರಿಸಿದರು. ಸರಿಯಾದ ಗುರುಗಳನ್ನು, ಮಹಾತ್ಮರನ್ನು ನೋಡಬೇಕು, ಉಪದೇಶ ಪಡೆಯಬೇಕು ಅಂತ ಇಷ್ಟು ಇದ್ದರೆ ನಮ್ಮ ಭಗವಾನ್ ದಾಸ ಬಾಬಾಜಿಯವರೇ ಇದ್ದಾರಲ್ಲ, ಅವರನ್ನು ಬಿಟ್ಟು ಸುಮ್ಮನೆ ಕಂಡವರ ಬಳಿಗೆ ಹೋಗುತ್ತಿ ಎಂದರು.